ನಮಸ್ಕಾರ ಕನ್ನಡಿಗರೇ ಮತ್ತು ಕನ್ನಡದ ಪ್ರೇಮಿಗಳೇ. ಇವತ್ತಿನ ಬಿಗ್ ಬಾಸ್ ಎಪಿಸೋಡ್ ಎಲ್ಲರೂ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತು ಬಿಗ್ ಬಾಸ್ ಅವರು ಹೊಸ ಟಾಸ್ಕ್ನ ಕೊಟ್ಟರು, ಬ್ಯಾಕ್ ಟು ಕಾಲೇಜ್ ಅಂತ. ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಆ ಟಾಸ್ಕು. ಎಲ್ಲರಿಗೂ ಬಟ್ಟೆಗಳನ್ನ ಕಳಿಸಿದ್ರು. ಆಮೇಲೆ ಟಾಸ್ಕು ಶುರುವಾಯಿತು. ಅದರಲ್ಲಿ ಕಾವ್ಯ ಅವರು ಸ್ಟಾರ್ಟಿಂಗೇ ಒಳ್ಳೆ ಪಟಾಕಿ ಥರ ಸಿಡಿದ್ಬಿಟ್ರು ಡಿಬೇಟಲ್ಲಿ. ತುಂಬ ಚೆನ್ನಾಗಿ ಮಾತಾಡಿದ್ರು. ರಿಷಿಕಾ ಅವ್ರ ಬಗ್ಗೆ ಮೈನಸ್ ಪಾಯಿಂಟು, ಇವ್ರದ್ದು ಪ್ಲಸ್ ಪಾಯಿಂಟು ಹೇಳ್ಕೊಂಡು ಕಂಪೇರಿಟಿವ್ಲಿ ಇವ್ರು ಸ್ಟ್ರಾಂಗ್ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ರು. ರಘು ಅವರು ಕೂಡ ಅವ್ರಿಗೇ ವೋಟ್ ಮಾಡೋ ಥರ ಅವ್ರನ್ನೇ ವೋಟ್ ಮಾಡಿದ್ರು. ಅದಾದಮೇಲೆ ನೆಕ್ಸ್ಟು ಕಾನ್ವರ್ಸೇಷನಲ್ಲಿ ಇಷ್ಟ ಆಗಿದ್ದು ನನಗೆ ಅಂದರೆ ಗಿಲ್ಲಿ ಮತ್ತು ಚಂದ್ರಪ್ರಭಾ ಅವ್ರದ್ದು ತುಂಬ ಚೆನ್ನಾಗಿ ಕಾಮಿಡಿಯಾಗಿ ತುಂಬ ಚೆನ್ನಾಗಿ ತಗೊಂಡೋದ್ರು ಒಬ್ಬೊಬ್ಬರು ಮಾತಾಡಿಕೊಂಡು. ಹಾಗೆಯೇ ಧ್ರುವಂತದ್ದು ಮತ್ತು ಕಾಕ್ರೋಚ್ ಸುಧೀರ್ ಅವ್ರದ್ದು ಸ್ವಲ್ಪ ಬೇಜಾರಾಯಿತು. ಏನಂದರೆ ಧ್ರುವಂತ ತುಂಬ ಓವರ್ ಎಕ್ಸೈಟ್ಮೆಂಟ್ ಆಗ್ತಾಯಿದ್ರು. ಈ ಕಾಕ್ರೋಚ್ ಸುಧೀರ್ ಅವ್ರದ್ದು ಆ್ಯಸ್ ಯೂಶ್ವಲ್ ಇದ್ದಿದ್ದೇ ಡೈಲಾಗು, ಬಕೆಟ್ ಇಟ್ಕೊಂಡು ಜೀವನ ಮಾಡ್ತಾರೆ, ಬಕೆಟ್ ಕೊಟ್ಟಿರೋ ಸ್ನಾನ ಮಾಡೋಕ್ಕೆ ಹಂಗೆ ಹಿಂಗೆ ಅಂತ. ಬಟ್ ಆ್ಯಕ್ಚುಲಿ ಬಕೆಟ್ ಅನ್ನೋ ಒಂದು ವರ್ಡು ಅದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಥರ ಸೂಟ್ ಆಗೋದು ಅಂದರೆ ಕಾಕ್ರೋಚ್ ಸುಧೀರ್ ಅವರೇ. ಯಾಕೆಂದರೆ ಮನೇಲಿ ಒಂದಷ್ಟು ಪೀಪಲ್ಸ್ ಜೊತೆ ಈ ಕಡೆನೂ ಇರ್ತಾರೆ, ಒಂಥರ ಉಸಿರುವಳ್ಳಿ ಥರನೂ ಆಡ್ತಾ ಇರ್ತಾರೆ. ಎಲ್ಲರ ಹತ್ರ ಚೆನ್ನಾಗಿರಬೇಕು ಅಂತ ಅವರು ಬಕೆಟ್ ಹಿಡಿತಾ ಇರ್ತಾರೆ, ಈ ಅಶ್ವಿನಿ ಅವ್ರ ಜೊತೆ ಎಲ್ಲ. ಅದೆಲ್ಲ ನಾವು ನೋಡಿದ್ದೀವಿ ತುಂಬ ವಾರದಿಂದ. ಬಟ್ ಈ ವರ್ಡು ಅವ್ರಿಗೆ ಸೂಟ್ ಆದರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಅದಾದಮೇಲೆ ಲಾಸ್ಟಿಗೆ ಇಬ್ಬರದು ತುಂಬ ಒಳ್ಳೆ ಫ್ರೆಂಡ್ಶಿಪ್ ಇದ್ದಂತಹ ಜೋಡಿಗಳು, ಭಲೇ ಜೋಡಿ ಅವರಿಬ್ರದ್ದು, ಅಶ್ವಿನಿ ಮತ್ತು ಜಾನ್ವಿ ಅವ್ರದ್ದು ಡಿಬೇಟ್ಗಿಟ್ರು. ಸ್ಟಾರ್ಟಿಂಗು ಅವರು ರೂಲ್ಸ್ನ ಇದು ಮಾಡದೆ ನಕ್ಕೊಂಡು ಕಾಮಿಡಿಯಾಗಿ ತಗೊಂಡೋಗೋಕ್ಕೆ ಒಂಥರ ಕಾಮಿಡಿ ಆಯಿತು. ಅದಾದಮೇಲೆ ಅಶ್ವಿನಿ ಅವ್ರು ಸೀರಿಯಸ್ ಆದರು. ಹಂಗೆ ಮಾತಿನ ಬರದಲ್ಲಿ ಸಾಕ್ತಾ ಇಬ್ರಿಗೂ ಕಿರಿಕಿರಿ ಆಯಿತು. ಸ್ವಲ್ಪ ಜಗಳ ಆಯಿತು. ಆಮೆ ಮೊಲ ಅಂತ ಏನೇನೋ ಮಾತಾಡಿ ಇವಾಗ ಇಬ್ಬರು ಮಾತಾಡ್ತಾ ಇಲ್ಲ. ನೋಡೋಣ ಅವ್ರ ಫ್ರೆಂಡ್ಶಿಪ್ ಇಲ್ಲದೆ ಇಬ್ಬರು ಹೇಗಿಡ್ತಾರೆ, ಹೇಗೆ ಇಂಡಿವಿಜುವಲಾಗಿ ಆಟ ಆಡ್ತಾರೆ ಅಂತ ಮುಂದಿನ ದಿನಗಳಲ್ಲಿ ನೋಡೋಣ. ಇವತ್ತಿನ ಸಂಚಿಕೆ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.